ಇವರಿಂದ ಇಂದು ಪ್ರಧಾನಿ ಭೇಟಿ ಮಹತ್ವದ ಮಾಹಿತಿ ಪಡೆಕೊಂಡ ರಾಜನಾಥ್ ಸಿಂಗ್ ಮೋದಿ ಸಭೆ ಮಹತ್ವ ಪಡೆದುಕೊಂಡಿದೆ. ಬೆಳಗ್ಗೆ 11ಕ್ಕೆ ಭೇಟಿ ಮಾಡಿ ಮಾತುಕತೆ. ಭಾರತ ಪಾಕ್ ಉದ್ವಿಗ್ನ ಸ್ಥಿತಿ ನಡುವೆ ಮಹತ್ವ ಪಡೆದ ಈ ಸಭೆ. ಯಾಕಂದ್ರೆ ಇಡೀ ದೇಶ ಹೇಳ್ತಾ ಇರುವಂತದ್ದು ಈ ಬಾರಿ ಕೇವಲ ಮನ್ ಕಿ ಬಾತ್ ಮಾತ್ರವಲ್ಲ, ಗನ್ ಕಿ ಬಾತ್ ಕೂಡ ಬೇಕು ಅಂತ ಹೇಳಿ ಒಂದು ಕಪಾಳ ಮೋಕ್ಷ ಪಾಕಿಸ್ತಾನಕ್ಕೆ ಆಗಲೇಬೇಕು. ನಿಜ, ಅವರು ಭಿಕಾರಿಗಳಿದ್ದಾರೆ, ಕಳ್ಕೊಳ್ಳೋಕೆ ಏನೂ ಇಲ್ಲ. ಹಾಗಂತ ಒಬ್ಬ ಕಳ್ಕೊಂಡವ ಬಂದು ಈ ತರ ಬಲಿಷ್ಠ ರಾಷ್ಟ್ರವನ್ನು ಛೇಡಿಸೋದಿದೆಯಲ್ಲ, ಅದು ಕೂಡ ಸಮಾಧಾನ ಆಗೋದಿಲ್ಲ. ರಾಜತಾಂತ್ರಿಕವಾಗಿ ಎಲ್ಲ ನಿರ್ಧಾರಗಳನ್ನು ತಕ್ಷಣ ಏನು ಕೈಗೊಂಡಿದ್ದಾರೆ. ಯುದ್ಧ ಅಂದ ತಕ್ಷಣ ಹಿಂಗ್ ಹೊಡೆದ್ರು ಹಂಗೂ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪ್ರೆಷರ್ಗಳು ಎಲ್ಲರನ್ನ ಕೇಳಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದನ್ನ ಭಾರತ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ದು ಮೊದಲಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲಿಪ್ತ ನೀತಿ, ಅದನ್ನ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮರ್ಯಾದೆ ಇದೆ. ಅಂದ್ರೆ ಉಳ್ಳವರ ಪರ ಇಲ್ಲದವರ ಪರ ಅಂತಲ್ಲ. ನಾವು ಆಯಾ ಸಂದರ್ಭದಲ್ಲಿ ನಾವು ಯಾರ ಪರನೂ ಅಲ್ಲ, ನಾವು ಯಾರ ಮೇಲೂ ಮೊದಲು ಅಟ್ಯಾಕ್ ಮಾಡೋದಿಲ್ಲ. ಆಮೇಲೆ ಅಣುಬಾಂಬ್ ವಿಚಾರಕ್ಕೂ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಬಾಂಬ್ ಎಲ್ಲ ಆದ ನಂತರ ಯಾರೋ ಅವರನ್ನು ಕೇಳ್ತಾರೆ, ದಿಗ್ಬಂಧನ ಎಲ್ಲ ಆಗುತ್ತೆ ನಮ್ಮ ಮೇಲೆ. ಆಗ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ, ನೀವು ಶಾಂತಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀರಿ, ಶಾಂತಿ ಬಯಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅಣುಬಾಂಬ್ ಮಾಡಿಟ್ಟಿದ್ದೀರಿ. ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ, ನಾವು ಶಾಂತಿಯನ್ನು ಶಾಂತಿಯನ್ನು ಬಯಸಿದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಲಿ ಅಂತೇಳಿ. ಆಶೆಗಳು ಏನು ಹೇಳಿದೆ ಅಂತಂದ್ರೆ, ಒಂದು ವೇಳೆ ಇಡೀ ವಿಶ್ವದಲ್ಲಿ ಪರಮಾಣು ಬಾಂಬ್ಗಳನ್ನ ನೀವು ನಿಷ್ಕ್ರಿಯಗೊಳಿಸ್ತೀರಿ, ಬೇಡ ಪರಮಾಣು ಬಾಂಬ್ ನಾವು ಡೆಮಾಲಿಷ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ರೆಡಿ, ನಾವು ರೆಡಿ. ನೀವಿಟ್ಕೊಂಡು ನಮಗೆ ಬುದ್ಧಿ ಹೇಳಬೇಡಿ ಅಂತ. ನಾವು ಮಾಡಲ್ಲ, ಮಾಡಿದ್ರೆ ಬಿಡಲ್ಲ. ಇಷ್ಟೇ ನಮಗೆ ಹೇಳಿಕ್ಕಿರುವಂತದ್ದು. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇವರಿಂದ ಇಂದು ಪ್ರಧಾನಿ ಭೇಟಿ ಮಹತ್ವದ ಮಾಹಿತಿ ಪಡೆಕೊಂಡ ರಾಜನಾಥ್ ಸಿಂಗ್ ಮೋದಿ ಸಭೆ ಮಹತ್ವ ಪಡೆದುಕೊಂಡಿದೆ. ಬೆಳಗ್ಗೆ 11ಕ್ಕೆ ಭೇಟಿ ಮಾಡಿ ಮಾತುಕತೆ. ಭಾರತ ಪಾಕ್ ಉದ್ವಿಗ್ನ ಸ್ಥಿತಿ ನಡುವೆ ಮಹತ್ವ ಪಡೆದ ಈ ಸಭೆ. ಯಾಕಂದ್ರೆ ಇಡೀ ದೇಶ ಹೇಳ್ತಾ ಇರುವಂತದ್ದು ಈ ಬಾರಿ ಕೇವಲ ಮನ್ ಕಿ ಬಾತ್ ಮಾತ್ರವಲ್ಲ, ಗನ್ ಕಿ ಬಾತ್ ಕೂಡ ಬೇಕು ಅಂತ ಹೇಳಿ ಒಂದು ಕಪಾಳ ಮೋಕ್ಷ ಪಾಕಿಸ್ತಾನಕ್ಕೆ ಆಗಲೇಬೇಕು. ನಿಜ, ಅವರು ಭಿಕಾರಿಗಳಿದ್ದಾರೆ, ಕಳ್ಕೊಳ್ಳೋಕೆ ಏನೂ ಇಲ್ಲ. ಹಾಗಂತ ಒಬ್ಬ ಕಳ್ಕೊಂಡವ ಬಂದು ಈ ತರ ಬಲಿಷ್ಠ ರಾಷ್ಟ್ರವನ್ನು ಛೇಡಿಸೋದಿದೆಯಲ್ಲ, ಅದು ಕೂಡ ಸಮಾಧಾನ ಆಗೋದಿಲ್ಲ. ರಾಜತಾಂತ್ರಿಕವಾಗಿ ಎಲ್ಲ ನಿರ್ಧಾರಗಳನ್ನು ತಕ್ಷಣ ಏನು ಕೈಗೊಂಡಿದ್ದಾರೆ. ಯುದ್ಧ ಅಂದ ತಕ್ಷಣ ಹಿಂಗ್ ಹೊಡೆದ್ರು ಹಂಗೂ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪ್ರೆಷರ್ಗಳು ಎಲ್ಲರನ್ನ ಕೇಳಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದನ್ನ ಭಾರತ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ದು ಮೊದಲಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲಿಪ್ತ ನೀತಿ, ಅದನ್ನ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮರ್ಯಾದೆ ಇದೆ. ಅಂದ್ರೆ ಉಳ್ಳವರ ಪರ ಇಲ್ಲದವರ ಪರ ಅಂತಲ್ಲ. ನಾವು ಆಯಾ ಸಂದರ್ಭದಲ್ಲಿ ನಾವು ಯಾರ ಪರನೂ ಅಲ್ಲ, ನಾವು ಯಾರ ಮೇಲೂ ಮೊದಲು ಅಟ್ಯಾಕ್ ಮಾಡೋದಿಲ್ಲ. ಆಮೇಲೆ ಅಣುಬಾಂಬ್ ವಿಚಾರಕ್ಕೂ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಬಾಂಬ್ ಎಲ್ಲ ಆದ ನಂತರ ಯಾರೋ ಅವರನ್ನು ಕೇಳ್ತಾರೆ, ದಿಗ್ಬಂಧನ ಎಲ್ಲ ಆಗುತ್ತೆ ನಮ್ಮ ಮೇಲೆ. ಆಗ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ, ನೀವು ಶಾಂತಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀರಿ, ಶಾಂತಿ ಬಯಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅಣುಬಾಂಬ್ ಮಾಡಿಟ್ಟಿದ್ದೀರಿ. ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ, ನಾವು ಶಾಂತಿಯನ್ನು ಬಯಸಿದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಲಿ ಅಂತೇಳಿ. ಆಶೆಗಳು ಏನು ಹೇಳಿದೆ ಅಂತಂದ್ರೆ, ಒಂದು ವೇಳೆ ಇಡೀ ವಿಶ್ವದಲ್ಲಿ ಪರಮಾಣು ಬಾಂಬ್ಗಳನ್ನ ನೀವು ನಿಷ್ಕ್ರಿಯಗೊಳಿಸ್ತೀರಿ, ಬೇಡ ಪರಮಾಣು ಬಾಂಬ್ ನಾವು ಡೆಮಾಲಿಷ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ರೆಡಿ, ನಾವು ರೆಡಿ. ನೀವಿಟ್ಕೊಂಡು ನಮಗೆ ಬುದ್ಧಿ ಹೇಳಬೇಡಿ ಅಂತ. ನಾವು ಮಾಡಲ್ಲ, ಮಾಡಿದ್ರೆ ಬಿಡಲ್ಲ. ಇಷ್ಟೇ ನಮಗೆ ಹೇಳಿಕ್ಕಿರುವಂತದ್ದು. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇವರಿಂದ ಇಂದು ಪ್ರಧಾನಿ ಭೇಟಿ ಮಹತ್ವದ ಮಾಹಿತಿ ಪಡೆಕೊಂಡ ರಾಜನಾಥ್ ಸಿಂಗ್ ಮೋದಿ ಸಭೆ ಮಹತ್ವ ಪಡೆದುಕೊಂಡಿದೆ. ಬೆಳಗ್ಗೆ 11ಕ್ಕೆ ಭೇಟಿ ಮಾಡಿ ಮಾತುಕತೆ. ಭಾರತ ಪಾಕ್ ಉದ್ವಿಗ್ನ ಸ್ಥಿತಿ ನಡುವೆ ಮಹತ್ವ ಪಡೆದ ಈ ಸಭೆ. ಯಾಕಂದ್ರೆ ಇಡೀ ದೇಶ ಹೇಳ್ತಾ ಇರುವಂತದ್ದು ಈ ಬಾರಿ ಕೇವಲ ಮನ್ ಕಿ ಬಾತ್ ಮಾತ್ರವಲ್ಲ, ಗನ್ ಕಿ ಬಾತ್ ಕೂಡ ಬೇಕು ಅಂತ ಹೇಳಿ ಒಂದು ಕಪಾಳ ಮೋಕ್ಷ ಪಾಕಿಸ್ತಾನಕ್ಕೆ ಆಗಲೇಬೇಕು. ನಿಜ,
ಅವರು ಭಿಕಾರಿಗಳಿದ್ದಾರೆ, ಕಳ್ಕೊಳ್ಳೋಕೆ ಏನು ಇಲ್ಲ. ಹಾಗಂತ ಒಬ್ಬ ಕಳ್ಕೊಂಡವ ಬಂದು ಈ ತರ ಬಲಿಷ್ಠ ರಾಷ್ಟ್ರವನ್ನು ಛೇಡಿಸೋದಿದೆಯಲ್ಲ, ಅದು ಕೂಡ ಸಮಾಧಾನ ಆಗೋದಿಲ್ಲ. ರಾಜತಾಂತ್ರಿಕವಾಗಿ ಎಲ್ಲ ನಿರ್ಧಾರಗಳನ್ನು ತಕ್ಷಣ ಏನು ಕೈಗೊಂಡಿದ್ದಾರೆ. ಯುದ್ಧ ಅಂದ ತಕ್ಷಣ ಹಿಂಗ್ ಹೊಡೆದ್ರು ಹಂಗೂ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪ್ರೆಷರ್ಗಳು ಎಲ್ಲರನ್ನ ಕೇಳಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದನ್ನ ಭಾರತ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ದು ಮೊದಲಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲಿಪ್ತ ನೀತಿ, ಅದನ್ನ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮರ್ಯಾದೆ ಇದೆ. ಅಂದ್ರೆ ಉಳ್ಳವರ ಪರ ಇಲ್ಲದವರ ಪರ ಅಂತಲ್ಲ. ನಾವು ಆಯಾಯ ಸಂದರ್ಭದಲ್ಲಿ ನಾವು ಯಾರ ಪರನೂ ಅಲ್ಲ, ನಾವ್ ಯಾರ ಮೇಲೂ ಮೊದಲು ಅಟ್ಯಾಕ್ ಮಾಡೋದಿಲ್ಲ. ಆಮೇಲೆ ಅಣುಬಾಂಬ್ ವಿಚಾರಕ್ಕೂ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಬಾಂಬ್ ಎಲ್ಲ ಆದ ನಂತರ ಯಾರೋ ಅವರನ್ನು ಕೇಳ್ತಾರೆ, ದಿಗ್ಬಂಧನೆಲ್ಲ ಆಗುತ್ತೆ ನಮ್ಮ ಮೇಲೆ. ಆಗ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ, ನೀವು ಶಾಂತಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀರಿ, ಶಾಂತಿ ಬಯಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅಣುಬಾಂಬ್ ಮಾಡಿಟ್ಟಿದ್ದೀರಿ. ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ ನಾವು ಶಾಂತಿಯನ್ನು ಬಯಸಿದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಲಿ ಅಂತೇಳಿ. ಆಶೆಗಳು ಏನು ಹೇಳಿದೆ ಅಂತಂದ್ರೆ, ಒಂದು ವೇಳೆ ಇಡೀ ವಿಶ್ವದಲ್ಲಿ ಪರಮಾಣು ಬಾಂಬ್ಗಳನ್ನ ನೀವು ನಿಷ್ಕ್ರಿಯಗೊಳಿಸ್ತೀರಿ, ಬೇಡ ಪರಮಾಣು ಬಾಂಬ್ ನಾವು ಡೆಮಾಲಿಷ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ರೆಡಿ, ನಾವು ರೆಡಿ, ನೀವಿಟ್ಕೊಂಡು ನಮಗೆ ಬುದ್ಧಿ ಹೇಳ್ಬೇಡಿ ಅಂತ. ನಾವು ಮಾಡಲ್ಲ, ಮಾಡಿದ್ರೆ ಬಿಡಲ್ಲ. ಇಷ್ಟೇ ನಮಗೆ ಹೇಳಿಕ್ಕಿರುವಂತದ್ದು. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅವರಿಂದ ಇಂದು ಪ್ರಧಾನಿ ಭೇಟಿ, ಮಹತ್ವದ ಮಾಹಿತಿ ಪಡ್ಕೊಂಡ ರಾಜನಾಥ್ ಸಿಂಗ್. ಮೋದಿ ಸಭೆ ಮಹತ್ವ ಪಡೆದುಕೊಂಡಿದೆ. ಬೆಳಗ್ಗೆ 11ಕ್ಕೆ ಭೇಟಿ ಮಾಡಿ ಮಾತುಕತೆ. ಭಾರತ ಪಾಕ್ ಉದ್ವಿಗ್ನ ಸ್ಥಿತಿ ನಡುವೆ ಮಹತ್ವ ಪಡೆದ ಈ ಸಭೆ. ಯಾಕಂದ್ರೆ ಇಡೀ ದೇಶ ಹೇಳ್ತಾ ಇರುವಂತದ್ದು ಈ ಬಾರಿ ಕೇವಲ ಮನ್ ಕಿ ಬಾತ್ ಮಾತ್ರವಲ್ಲ, ಗನ್ ಕಿ ಮಾತ್ ಕೂಡ ಬೇಕು ಅಂತ ಹೇಳಿ. ಒಂದು ಕಪಾಳ ಮೋಕ್ಷ ಪಾಕಿಸ್ತಾನಕ್ಕೆ ಆಗಲೇಬೇಕು. ನಿಜ, ಅವರು ಭಿಕಾರಿಗಳಿದ್ದಾರೆ, ಕಳ್ಕೊಳ್ಳೋಕೆ ಏನು ಇಲ್ಲ. ಹಾಗಂತ ಒಬ್ಬ ಕಳ್ಕೊಂಡವ ಬಂದು ಈ ತರ ಬಲಿಷ್ಠ ರಾಷ್ಟ್ರವನ್ನು ಛೇಡಿಸೋದಿದೆಯಲ್ಲ, ಅದು ಕೂಡ ಸಮಾಧಾನ ಆಗೋದಿಲ್ಲ. ರಾಜತಾಂತ್ರಿಕವಾಗಿ ಎಲ್ಲ ನಿರ್ಧಾರಗಳನ್ನು ತಕ್ಷಣ ಏನು ಕೈಗೊಂಡಿದ್ದಾರೆ. ಯುದ್ಧ ಅಂದ ತಕ್ಷಣ ಹಿಂಗ್ ಹೊಡೆದ್ರು ಹಂಗೂ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪ್ರೆಷರ್ಗಳು ಎಲ್ಲರನ್ನ ಕೇಳಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದನ್ನ ಭಾರತ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ದು ಮೊದಲಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲಿಪ್ತ ನೀತಿ, ಅದನ್ನ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮರ್ಯಾದೆ ಇದೆ. ಅಂದ್ರೆ ಉಳ್ಳವರ ಪರ ಇಲ್ಲದವರ ಪರ ಅಂತಲ್ಲ. ನಾವು ಆಯಾಯ ಸಂದರ್ಭದಲ್ಲಿ ನಾವು ಯಾರ ಪರನೂ ಅಲ್ಲ, ನಾವ್ ಯಾರ ಮೇಲೂ ಮೊದಲು ಅಟ್ಯಾಕ್ ಮಾಡೋದಿಲ್ಲ. ಆಮೇಲೆ ಅಣುಬಾಂಬ್ ವಿಚಾರಕ್ಕೂ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುಬಾಂಬ್ ಎಲ್ಲ ಆದ ನಂತರ ಯಾರೋ ಅವರನ್ನು ಕೇಳ್ತಾರೆ, ದಿಗ್ಬಂಧನೆಲ್ಲ ಆಗುತ್ತೆ ನಮ್ಮ ಮೇಲೆ. ಆಗ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ, ನೀವು ಶಾಂತಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀರಿ, ಶಾಂತಿ ಬಯಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅಣುಬಾಂಬ್ ಮಾಡಿಟ್ಟಿದ್ದೀರಿ. ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ ನಾವು ಶಾಂತಿಯನ್ನು ಬಯಸಿದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಲಿ ಅಂತೇಳಿ. ಆಶೆಗಳು ಏನು ಹೇಳಿದೆ ಅಂತಂದ್ರೆ, ಒಂದು ವೇಳೆ ಇಡೀ ವಿಶ್ವದಲ್ಲಿ ಪರಮಾಣು ಬಾಂಬ್ಗಳನ್ನ ನೀವು ನಿಷ್ಕ್ರಿಯಗೊಳಿಸ್ತೀರಿ, ಬೇಡ ಪರಮಾಣು ಬಾಂಬ್ ನಾವು ಡೆಮಾಲಿಷ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ರೆಡಿ, ನಾವು ರೆಡಿ, ನೀವಿಟ್ಕೊಂಡು ನಮಗೆ ಬುದ್ಧಿ ಹೇಳ್ಬೇಡಿ ಅಂತ. ನಾವು ಮಾಡಲ್ಲ, ಮಾಡಿದ್ರೆ ಬಿಡಲ್ಲ. ಇಷ್ಟೇ ನಮಗೆ ಹೇಳಿಕ್ಕಿರುವಂತದ್ದು. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.